ನಮಸ್ಕಾರ. ಆ, ನಾವು ಇವತ್ತು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇವತ್ತಿಗೆ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ಅಂತ ನೋಡುವ. ಸೊ ನಾನು ಲಾಸ್ಟ್ ಡೇ ನಿಮಗೆ ಯಾವುದೂ ಅಪ್ಡೇಟ್ಸ್ನ ಕೊಟ್ಟಿರಲಿಲ್ಲ. ಸೊ ಯಾವುದು ವಿಡಿಯೋ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಅಂತ ಸಿಗ್ನಿಫಿಕೆನ್ಸ್ ಅಪ್ಡೇಟ್ ಏನೂ ಇದ್ದಿರಲಿಲ್ಲ ಮಾರ್ಕೆಟಲ್ಲಿ. ಸೊ ನಾವು ಪ್ರೀವಿಯಸ್ ಡೇಗೆ ಏನು ಮಾಡಿದ್ವಲ್ವಾ ಅದೇ ಸ್ಟಡಿ ಅವತ್ತು ನಿನ್ನೆನೂ ಇತ್ತು. ಸೊ ಅದಕ್ಕಾಗಿ ನಾನು ನಿನ್ನೆಗೆ ಯಾವುದೂ ವಿಡಿಯೋಸ್ನ ಮಾಡಲಿಲ್ಲ. ಓಕೆ. ಸೊ ಆ ಥರ ಏನಾದರೂ ಸಿಗ್ನಿಫಿಕೆನ್ಸ್ ಅಪ್ಡೇಟ್ಸ್ ಇದ್ದರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಇಲ್ಲ ನಾನು ಆವತ್ತು ವಿಡಿಯೋ ಮಾಡಿಲ್ಲ ಅಂತಂದರೆ ನೀವು ಲಾಸ್ಟ್ ಡೇ ಏನು ಸ್ಟಡಿ ಇರುತ್ತಲ್ವಾ ಅದೇ ಸ್ಟಡಿ ಕಂಟಿನ್ಯೂ ಇದೆ ಅಂತ ತಿಳ್ಕೊಂಡ್ಬಿಡಿ. ಓಕೆ. ಸೊ ಫಸ್ಟು ನಾವು ನಿಫ್ಟಿ ಬಗ್ಗೆ ನೋಡುವ. ಓಕೆ. ಸೊ ನಿಫ್ಟಿ ಡೈಲಿ ಟೈಮ್ ಫ್ರೇಮಲ್ಲಿ ನಮಗೆ ನಾವು ಬುಲಿಶ್ ಇದ್ದೀವಿ ನಿಫ್ಟಿ ಡೈಲಿ ಟೈಮ್ ಫ್ರೇಮಲ್ಲಿ. ಸೊ ಇದು ನೀವು 161% ಹೋಗ್ಬೋದು, ಇಲ್ಲ 127% ಹೋಗ್ಬೋದು. ಓಕೆ. ಸೊ ಇದು ಲಾಂಗರ್ ಟೈಮ್ ಫ್ರೇಮಲ್ಲಿ. ಓಕೆ. ಸೊ ಶಾರ್ಟರ್ ಟೈಮ್ ಫ್ರೇಮಲ್ಲಿ ಹಾಗೆ ಸೊ 15 ಮಿನಿಟ್ಸಲ್ಲಿ ನೋಡುವ ಈಗ. ಓಕೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಿಫ್ಟಿ ಸೊ ನಿಮಗೆ ನಾನು ಲಾಸ್ಟ್ ಟೈಮ್ ಏನು ಹೇಳಿದ್ದೆ, 127 ಮತ್ತೆ 111% ತುಂಬ ಕ್ರೂಸಿಯಲ್ ಅಂತ ಇದೆ. ಇವು ಎರಡು ಏನೋ ಆಗ್ಬೋದು ಅಂತ. ಸೊ ನೋಡಿ ಇಲ್ಲಿಗೆ. ಸೊ ಎಕ್ಸಾಕ್ಟ್ಲಿ 111%ಇಂದ ಒಂದು ಸ್ವಲ್ಪ ಕಡಿಮೆ 111%ಇಂದ ಮಾರ್ಕೆಟ್ ಮತ್ತೆ ಡೌನ್ ಸೈಡ್ ಬರ್ತಾ ಇದೆ. ಓಕೆ. ಸೊ ಒಂದು ವೇಳೆ ಇದು 127% ಅಬೋವ್ ಹೋಗಿದ್ರೆ ಸೊ ನಮಗೆ ನಾವು ಮತ್ತೆ ನೆಕ್ಸ್ಟ್ ಮೂವ್ ಕೌಂಟ್ ಮಾಡ್ಬೋದಿತ್ತು. ಓಕೆ. ಇದು 1 ಇದು 2 ಅಂತ ಮಾಡ್ಕೊ, ಇದು 1 ಇದು ಇದೇ ಒಂದು ವೇಳೆ ಇಲ್ಲಿಗೆ ಹೋಗಿ ಟಚ್ ಆಗಿ ಬಂದಿದ್ರೆ ಇದು 0, ಇದು 1, ಇದು 2 ಅಂತ ಮಾಡ್ಕೊಂಡು ನಾವು ಮತ್ತೆ ಕೌಂಟಿಂಗ್ ಮಾಡ್ತಿದ್ದೀವಿ ನೆಕ್ಸ್ಟ್. ಬಟ್ ಇದು 127%ಗೆ ಹೋಗಲಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ನಮ್ಮದು ಕೌಂಟಿಂಗ್ ಚೇಂಜ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಇದು 0, ಇದು ಎ, ಇದು ಬಿ, ಆಮೇಲೆ ಇದು ಸಿಗೆ ಡೌನ್ವರ್ಡ್ ಬರುತ್ತೆ. ಸೊ ಸಿಗೆ ಡೌನ್ವರ್ಡ್ ಬರೋದ್ರಿಂದ ಸೊ ಟಾರ್ಗೆಟ್ ಎಷ್ಟಿರ್ಬೋದು? ಸೊ ಈಗ ಇದು 2 ಮತ್ತು 4 ಟ್ರೆಂಡ್ 4 1 2 ಓಕೆ 2 ಇದು 2 ಟ್ರೆಂಡ್ ಲೈನ್ ಇದೆ. ಇಲ್ಲಿ ನಾವಿನ್ನು 4ಗೆ 1 ಇದು 1 2 3 4 ಓಕೆ. ಇನ್ನು ಏನು ಅನ್ಸುತ್ತಲ್ಲ, ಇದು 0 1 2 3 4 ಇದು 5 ಮುಗಿದಿದೆ. ಓಕೆ. ಸೊ ಇದು ಮಿಸ್ ಆಗಿತ್ತು. ಇಲ್ಲಿ ನಮಗೆ 5 ಮುಗಿದಿದೆ. ಓಕೆ. ಸೊ 5 ಮುಗಿದಿದೆ. ಸೊ ಇದು ನಮ್ಮದು ಎ, ಇದು ಬಿ, ಇದು ಸಿ. ಸೊ ಸಿ ಟಾರ್ಗೆಟ್ ನೋಡಿ, ನಾವು ಇದು 2ಗೆ ಮತ್ತು 4ಗೆ ಟ್ರೆಂಡ್ ಲೈನ್ ಡ್ರಾ ಮಾಡಿಗಿದೆ ಇದು. ಓಕೆ. ಇದು 2 ಮತ್ತು 4ದು ಟ್ರೆಂಡ್ ಲೈನು. ಸೊ ಇದ್ರ ಕೆಳಗಡೆ ಬಂದರೆ ನಿಮಗೆ ವೇವ್ ಅಂದರೆ ಕರೆಕ್ಷನ್ ಸ್ಟಾರ್ಟ್ ಅಂತ. ಓಕೆ. ಎ ಬಿ ಸಿ ಸ್ಟಾರ್ಟ್ ಅಂತ ಲಾಂಗರ್ ಟೈಮ್ ಫ್ರೇಮಲ್ಲಿ. ಸೊ ಈಗ ನಿಮಗೆ ಸಿ ಟಾರ್ಗೆಟ್ ಎಷ್ಟಿರುತ್ತೆ? 0 ಇದು ನೋಡಿ. ಸೊ ಸಿದು ನಿಮಗೆ ಮಿನಿಮಮ್ ಟಾರ್ಗೆಟು 61.8, ಸೆಕೆಂಡ್ ಟಾರ್ಗೆಟು 100%. ಓಕೆ. ಥರ್ಡ್ ಟಾರ್ಗೆಟು 161%. ಓಕೆ. ಸೊ ಫೋರ್ತ್ ಟಾರ್ಗೆಟು ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಬರುತ್ತೆ 261 ಮ್ಯಾಕ್ಸಿಮಮ್. ಓಕೆ.
ಸೊ ಈಗ ನಾವು ಇದನ್ನು ಕರೆಕ್ಷನ್ ಅಂತಲೇ ಕನ್ಸಿಡರ್ ಮಾಡಿದರೆ ಇದನ್ನು ನಿಮಗೆ ವೇವ್ 1 ಅಂತ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಇದನ್ನು ವೇವ್ 1 ಅಂತ ಕನ್ಸಿಡರ್ ಮಾಡ್ಕೊಂಡು ವೇವ್ 2 ನಿಮಗೆ ಎಲ್ಲಿವರೆಗೂ ಬರ್ಬೋದು ಅಂತ ನೋಡು. ವೇವ್ 2 ನಿಮಗೆ ಇಲ್ಲಿ ಎಲ್ಲಿವರೆಗಾದ್ರೂ ಬರ್ಬೋದು. ಓಕೆ, ಸೊ ಸಿ ಮುಗಿಬೇಕು ಅಂತಂದರೆ. ಆಮೇಲೆ ಸಿ ತುಂಬ ಕಾಂಪ್ಲಿಕೇಟೆಡ್ ಆಗಿನೂ ಬರ್ಬೋದು, ತುಂಬ ಫಾಸ್ಟ್ ಆಗಿನೂ ಬರ್ಬೋದು. ಓಕೆ, ಸೊ ಈ ರೇಷಿಯೋಸ್ನ ತುಂಬ ನೆನ್ಪಿಡಿ ನೀವು. ಓಕೆ, ಸೊ ಇವು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಈಗ ನಾನು ಇದನ್ನು ಸ್ವಲ್ಪ ಡಿಲೀಟ್ ಮಾಡ್ತೀನಿ. ಸೊ ಈಗ ನಾನು ಓನ್ಲಿ ವೇವ್ 2 ಅಷ್ಟೇ ಥಿಂಕ್ ಮಾಡ್ತೀನಿ, ಆಯಿತಾ? ಸೊ ವೇವ್ 2 ನಿಮಗೆ ಎಲ್ಲಿವರೆಗೂ ಬರ್ಬೋದು? ವೇವ್ 2 ನಿಮಗೆ 38% ಸ್ಟಾರ್ಟ್ ಆಗುತ್ತೆ. 38% ಆಗ್ಬೋದು, 23 ಇದಾಗ್ಬೋದು, ರಿವರ್ಸಲ್ ಆಗ್ಬೋದು. ಓಕೆ, 1, ಇದು 2, ಇದು 3 ಇಲ್ಲಿ ಬರ್ಬೋದು, ಇಲ್ಲ 81, ಮ್ಯಾಕ್ಸಿಮಮ್ ನಿಮಗೆ 81.2% ವರೆಗೂ ಬರ್ಬೋದು. ಓಕೆ, ಸೊ ಇಲ್ಲಿಂದ ರಿವರ್ಸಲ್ ಆಗ್ಬೋದು. ಸೊ ಇಲ್ಲಿಂದನೂ ರಿವರ್ಸಲ್ ಆಗ್ಬೋದು. ಓಕೆ, ಬಟ್ ಇನ್ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಓನ್ಲಿ ನಾನು ಈ ಸಿ ಪಾರ್ಟ್ ಅಷ್ಟೇ ಥಿಂಕ್ ಮಾಡ್ತೀನಿ. ಈಗ ಈ ಸಿ ಪಾರ್ಟ್ನ ಅಷ್ಟೇ ನೋಡ್ತೀನಿ. ಓಕೆ, ಸೊ ಈ ಶಾರ್ಟರ್ ಟೈಮ್ ಫ್ರೇಮಲ್ಲಿ ಫಸ್ಟ್ ಟಾರ್ಗೆಟು ಫಸ್ಟ್ ಟಾರ್ಗೆಟು 61%ಗೆ ನೋಡಿ. 61%ಗೆ ಸ್ವಲ್ಪ ರಿವರ್ಸಲ್ ಸೈನ್ಸ್ನ ತೋರಿಸ್ತಾ ಇದೆ, ಆಯಿತಾ? ಸೊ ಇಲ್ಲಿಂದಾನೇ ನಿಮಗೆ ಮತ್ತೆ ಮೇಲ್ಗಡೆ ಹೋಗ್ಬೋದು. ಓಕೆ, ಇಲ್ಲ ನೆಕ್ಸ್ಟ್ 100%, ಅದರ ನೆಕ್ಸ್ಟು 161%. ಸೊ ಇಲ್ಲ 200 to 61% ಎಲ್ಲಿದ್ರೆ ಇದಾಗಬಹುದು. ಓಕೆ, ಸೊ ಇದು ಮಾತ್ರ ಹೇಳ್ತಾ ಇರೋದು ನಾನು. ಓನ್ಲಿ ಇದು ಸಿ ದಷ್ಟೇ, ಬಿ ಟು ಸಿ ಅಷ್ಟೇ ನಾನು ಹೇಳ್ತಾ ಇರೋದು. ಓಕೆ, ಸೊ ಇದು ಇಂಟ್ರಾಡೇದಲ್ಲಿ ಈ ರೇಷಿಯೋಸ್ ತುಂಬ ಇಂಪಾರ್ಟೆಂಟ್. ಸೊ ಎಲ್ಲಿಂದಲೂ ನಮಗೆ ಇದು ರಿವರ್ಸಲ್ ಆಗ್ಬೋದು. ರಿವರ್ಸಲ್ ಆಗಿದೆ ಇನ್ ಸೆನ್ಸ್ ನಿಮಗೆ ಫರ್ದರ್ ಮತ್ತೆ ಆ ಬೆಂಚ್ ಮಾರ್ಕ್ನ ಬ್ರೇಕ್ ಮಾಡಬೇಕದು. ಓಕೆ, ಸೊ ಇದು ನಿಫ್ಟಿಯಲ್ಲಿ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಓವರ್ ಆಲ್ ಮಾರ್ಕೆಟ್ ಬುಲ್ಲಿಶ್ ಇದೆ. ಯಾಕೆಂದರೆ ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ಸೊ ಇದನ್ನೇ ನಾವು ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಹೋಗಿ ನೋಡುವ. ಸ್ಮಾಲರ್ ಟೈಮ್ ಫ್ರೇಮಲ್ಲಿ 0, 1, 2, 3, 4, 5. ಓಕೆ, ಸೊ ವೇವ್ 5 200% ವರೆಗೂ ಬಂದಿದೆ. ಸೊ ಇದನ್ನ ವೇವ್ 5 ಅಂತ ಕನ್ಸಿಡರ್ ಮಾಡ್ತೀನಿ. ವೇವ್ 5 ಮುಗಿದಿದೆ ಅಂತ ತಿಳ್ಕೊತೆ ಈಗ. ಸೊ ಇದು ನಿಮಗೆ ಇದು ಅದೇ ಥರ. ಸೊ ಇದನ್ನು ಕರೆಕ್ಷನಲ್ಲಿ ಎಂಟ್ರಿ ಆಗಿದೆ ಅಂತ ಈಗ ನೋಡಿ. ಇದು 1 ಮತ್ತೆ ಓಕೆ, ಇದು 0 ಮತ್ತು 2 ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದೆ. ಇಲ್ಲಿ ಇದು ನಾನು 3 ಮತ್ತು 4 ಅಂತ ಕನ್ಸಿಡರ್ ಮಾಡಿದೆ. ಸೊ ಇಲ್ಲಿ 2ಗೆ ಮತ್ತು 4ಗೆ ಒಂದು ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಕೆಳಗಡೆ ಬಂದರೆ ಓಕೆ, ಸೊ ನಿಮಗೆ ಇದು ಕರೆಕ್ಷನಲ್ಲಿ ಎಂಟ್ರಿ ಆಗಿದೆ ಅಂತ. ಸೊ ಓವರ್ ಆಲು
ಇಲ್ಲಿ ನಿಮಗೆ ವೇವ್ 1 ಕಂಪ್ಲೀಟ್ ಅಂತ ಕನ್ಸಿಡರ್ ಮಾಡಿದರೆ ವೇವ್ 2 ಎಲ್ಲಿವರೆಗೂ ಬರ್ಬೋದು ಅಂತ. ಸೊ ವೇವ್ 2 ತಮಗೆ 23% ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿವರೆಗೂ ಬರಬಹುದು ಮ್ಯಾಕ್ಸಿಮಮ್ ಇದು. ಓಕೆ, ಸೊ ನಿಮಗೆ ಇಲ್ಲಿಂದ ಇಲ್ಲಿವರೆಗೂ ಎಲ್ಲಿಗಾದ್ರೂ ವೇವ್ 2 ಬರ್ಬೋದು. ಓಕೆ, ಆದರೆ ಒಂದು ಟೆಂಪ್ರರಿ ನಿಮಗೆ ಹೇಳಬೇಕು ಅಂತಂದರೆ ಇಂಟ್ರಾಡೇದಲ್ಲಿ ಸೊ ನಿಮಗೆ ವೇವ್ 4 ಏನಿದೆಯಲ್ವಾ, ವೇವ್ 4ದಷ್ಟೇ ಲಾಸ್ಟ್ ಲೆಗ್ದು ನಿಮಗೂ ರಿಟ್ರೇಸ್ಮೆಂಟ್ ಹಾಕಿದರೆ 61%ವರೆಗೂ ಬರುತ್ತೆ. ಸೊ ಇದು ಒಂದು ವೇಳೆ ಎ ಅಂತಲೇ ಇದ್ದಿದ್ರೆ ಓಕೆ, ಸೊ ನಿಮಗೆ ಇಲ್ಲಿವರೆಗೂ ಅಂತೂ ಬಂದೇ ಬರುತ್ತೆ. ಸೊ ನಿಮಗೆ ಇಂಟ್ರಾಡೇದಲ್ಲಿ ಸೊ 61.8 58,517ವರೆಗೂ ಬಂತು ಅಂತಂದರೆ ಬರಬೇಕು. ಆ್ಯಕ್ಚುಲಿ ಈ ಥರದ್ದು 61%, ಅಂದರೆ ಲಾಸ್ಟ್ ಲೆಗ್ದು 61.8% ಅಂತೂ ಬರಲೇಬೇಕು. ಓಕೆ, ಸೊ ನಿಮ್ಮದು ಈ ಪಾಯಿಂಟ್ ಏನಿದೆಯಲ್ವಾ, ಸೊ ಇದು ಇನ್ವ್ಯಾಲಿಡೇಷನ್ ಪಾಯಿಂಟು. ಅಂದರೆ ನಿಮಗೆ ಈ ಥರದ ಮೇಲ್ಗಡೆ ಏನಾದರೂ ಟ್ರೇಡ್ ಮಾಡ್ತಾ ಇತ್ತಂದರೆ ನಮ್ಮದು ಏನು ಸ್ಟಡಿ ಮಾಡಿದ್ದೀವಿ ಇದು ಫೇಲ್ ಆಗುತ್ತೆ. ಓಕೆ, ಸೊ ಇವು ತುಂಬ ಕ್ರುಷಿಯಲ್ ಪಾಯಿಂಟ್ಸು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ. ಇದನ್ನು ನೋಡ್ಕೊಂಡು ಸ್ವಲ್ಪ ಟ್ರೇಡ್ ಮಾಡಿ. ಓಕೆ, ಸೊ ಇದು ಕರೆಕ್ಷನ್, ನನ್ನ ಪ್ರಕಾರ ಕರೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ನನಗೆ ಕನ್ಫರ್ಮೇಷನ್ ಯಾವಾಗ ಆಗುತ್ತೆ ಅಂದರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಕೆಳಗಡೆ ಬಂತು ಅಂತಂದರೆ ನನಗೆ 100% ಕನ್ಫರ್ಮ್ ಆಗುತ್ತೆ. ಇದು ಒಂದು ಟೆಂಟೇಟಿವ್ಲಿ ನಾನು ಥಿಂಕ್ ಮಾಡ್ತಾ ಇರೋದು ಈಗ, ಯಾಕಂದರೆ ಇದು ನಮಗೆ ವೇವ್ 5 ಮುಗಿದಿದೆ, ಕೆಳಗಡೆ ಸ್ಪೀಡಲ್ಲಿ ಬರೋದ್ರಿಂದ ಇದು ಕರೆಕ್ಷನಲ್ಲಿ ಎಂಟ್ರಿ ಆಗಿದೆ ಅಂತ ಒಂದು ಅಸಂಪ್ಷನ್ ಮಾಡ್ಬೋದು ಅಷ್ಟೇ, ಹೊರತು ಕನ್ಫರ್ಮ್ ಆಗಿ ಈಗ ಹೇಳಲಿಕ್ಕೆ ಆಗೋದಿಲ್ಲ. ಯಾವಾಗ ಈ ಟ್ರೆಂಡ್ ಲೈನ್ 2 ಮತ್ತು 4 ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ಕೆಳಗಡೆ ಬರುತ್ತೆ, ಇಲ್ಲ ಟಚ್ ಆಗುತ್ತಲ್ವ, ಆವಾಗ ಇದನ್ನು ನಾವು ಕನ್ಫರ್ಮ್ ಆಗಿ ಹೇಳ್ಬೋದು ಇದು ಕರೆಕ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ಫಾರ್ ನನಗೆ ವೇವ್ 1 ಕಂಪ್ಲೀಟ್ ಆಗಿದೆ, ವೇವ್ 2 ಜರ್ನಿ ಸ್ಟಾರ್ಟ್ ಆಗಿದೆ. ಈ ವೇವ್ 2ದಲ್ಲಿ ಯಾವ ರೇಷಿಯೋಗೆ ರಿವರ್ಸ್ ಆಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನಿಮ್ಗೆ ಎಲ್ಲಾದರೂ ರಿವರ್ಸಲ್ ಸೈನ್ಸ್ ಸಿಕ್ಕಿದ್ರೆ ಅಲ್ಲಿ ಎಂಟ್ರಿ ಆಗಿ. ಓಕೆ, ಸೊ ಇದು ಇವತ್ತಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ಜನವರಿ 2026ಇಂದ ನಾನು ಈ ಚಾನಲ್ನ ಪೇಜ್ ಚಾನಲ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಸೊ ಯಾವುದೂ ಫ್ರೀಯಾಗಿ ಇದ್ದರೆ ಅದಕ್ಕೆ ಒಂದು ವ್ಯಾಲ್ಯೂ ಇರಲ್ಲ. ಬಟ್ ಒಂದು ಮಾತ್ರ ಪ್ರಾಮಿಸ್ ಮಾಡ್ತೀನಿ, ಆ ಬಂದಿರೋ ಅಮೌಂಟ್ನ ಮಾತ್ರ ನಾನು ಪರ್ಸ್ನಲ್ ಯೂಸಿಗೆ ಯೂಸ್ ಮಾಡಲ್ಲ, ಅದನ್ನು ಒಂದು ಸೋಷಿಯಲ್ ಪರ್ಪಸ್ಗೆ ನಾನು ಯೂಸ್ ಮಾಡ್ತೀನಿ. ಓಕೆ, ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಡಿಸೆಂಬರ್ 1ರವರೆಗೆ ಜನವರಿ 1st ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ಅದು ಅವರಿಗೆ ಫ್ರೀ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಆಮೇಲೆ ನಿಮಗೆ ಅಪ್ಡೇಟ್ಸ್ನ ಈ ಥರ ಏನಾದರೂ ಮಧ್ಯ ಏನಾದರೂ ಚೇಂಜಸ್ ಆದರೆ ನಾನು ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ಸ್ನ ಕೊಡ್ತಾ ಇದ್ದೀನಿ. ಸೊ ಯಾರಾದರೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಆ ಚಾನಲ್ನ ಆ್ಯಡ್ ಆಗಿ, ಲಿಂಕ್ನ ಆಲ್ರೆಡಿ ನಾನು ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು.